ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಮಂಡೇ ಈವ್ನಿಂಗ್ ನಾವು ಹಾಗೆ ಸುಮ್ಮನೆ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ನಮ್ಮ ಊರಲ್ಲಿ ಮಂಡೇ ಈವ್ನಿಂಗ್ ಸಂತೆ ಇದೆ. ಸೊ ಇವತ್ತು ಸಂತೆ ಇರೋದ್ರಿಂದ ನಾವು ಕೆಲವೊಂದು ತರಕಾರಿಗಳು ಎಲ್ಲ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸಂತೆಗೆ. ನನ್ನ ಹಸ್ಬೆಂಡ್ ಹೋಗ್ತೀನಿ ಅಂದರು, ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನನ್ನ ಮಗಳನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಈ ಥರ ಬರ್ತಾ ಇರೋದು ಸಂತೆ ನೋಡೋಕ್ಕೆ. ಇಷ್ಟು ದಿವಸ ನಾನು ಬಂದಿರಲಿಲ್ಲ. ಸೊ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿದೆ. ನನ್ನ ಮಗಳನ್ನ ಬಾ ಅಂತ ಕರಿತಾ ಇದ್ದೀನಿ, ಆದರೆ ಬರ್ತಾ ಇಲ್ಲ ಫ್ರೆಂಡ್ಸ್. ನಮ್ಮೂರಲ್ಲಿ ದೇವಸ್ಥಾನ, ಇದು ನಮ್ಮೂರು ದೇವಸ್ಥಾನ. ಇವತ್ತು ರಾಮರ ಗುಡಿಗೆ ತುಂಬ ಸ್ಪೆಷಲಾಗಿ ಇವತ್ತು ಪೂಜೆ ಎಲ್ಲ ಮಾಡಿದರು. ನಾನು ಹೋಗೋಕ್ಕಾಗಲಿಲ್ಲ. ಸೊ ಇಲ್ಲೇ ತರಕಾರಿ ಅಂಗಡಿಗೆ ಬಂದಿದ್ದೀವಿ ನೋಡಿ. ನಾವು ಯಾವಾಗಲೂ ಇಲ್ಲೇ ತೊಗೊಳೋದು ತರಕಾರಿ. ಇವಾಗೆಲ್ಲ ತೊಗೊತಾ ಇದ್ದೀವಿ ಫ್ರೆಂಡ್ಸ್. ತುಂಬ ದಿವಸ ಆದಮೇಲೆ ನಾನು ಆ್ಯಕ್ಚುಲಿ ಈ ಥರ ಮಾರ್ಕೆಟ್ಗೆ ಬಂದಿರೋದು ತರಕಾರಿ ಎಲ್ಲ ತೊಗೊಳಕ್ಕೆ. ಇಷ್ಟು ದಿವಸ ನಮ್ಮವರೇ ತೊಗೊತಾಯಿದ್ರು, ನಾನು ಬರ್ತಾ ಇರಲಿಲ್ಲ. ಇವತ್ತು ಜೊತೆಗೆ ಬಂದಿದ್ದೀನಿ. ಸೊ ನನ್ನ ಮಗಳಿಗೂ ಕೂಡ ನೋಡ್ದಂಗೆ ಇರಲಿ ಅಂತ ಅಂದ್ಬಿಟ್ಟು ನಾನು ಕರ್ಕೊಂಬಂದಿದ್ದೀನಿ. ಯಾವಾಗಲೂ ಮನೆಯಲ್ಲೇ ಇರಿಸ್ಕೊತೀನಿ, ಅದಕ್ಕೆ ಅವಳನ್ನ ಇವತ್ತು ಕರ್ಕೊಂಬಂದ್ವಿ. ಇದಾದಮೇಲೆ ಹಣ್ಣುಗಳ ಅಂಗಡಿ. ಇಲ್ಲೇನು ಅಷ್ಟು ಚೆನ್ನಾಗಿರೋ ಹಣ್ಣುಗಳಿರಲಿಲ್ಲ, ಅದಕ್ಕೆ ನಾವು ವಾಪಸ್ ಬಂದ್ಬಿಟ್ವಿ, ಏನು ತೊಗೊಳ್ಲಿಲ್ಲ ಫ್ರೆಂಡ್ಸ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್, ಪ್ಲೀಸ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಂತೆಗೆ ಬಂದಿದ್ದೀವಿ. ಜಾಸ್ತಿ ಏನೂ ಇಟ್ಟಿಲ್ಲ ಇವತ್ತು, ತರಕಾರಿಗಳು ಎಲ್ಲ ಅಂಗಡಿಗಳೆಲ್ಲ ಜಾಸ್ತಿ ಇಟ್ಟಿಲ್ಲ, ಸ್ವಲ್ಪ ಇಟ್ಟಿದ್ದಾರೆ. ಸೊ ನಾವು ತರಕಾರಿ ಎಲ್ಲ ತೊಗೊಳಕ್ಕೆ ಬಂದಿದ್ದೀವಿ. ಸೊ ಕಾರಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮವರು ಒಬ್ಬರೇ ಹೋಗ್ತೀನಿ ಅಂದರು. ನಾನು ನೋಡೇ ಇರಲಿಲ್ಲ, ಒಂದ್ಸರಿ ಬರೋಣ ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಹಾಗೆ ಪಾಪುನೂ ಕರ್ಕೊಂಬಂದಿರೋದಕ್ಕೆ ಕಾರಲ್ಲಿ ಬಂದಿದ್ದೀವಿ. ಲಗೇಜೆಲ್ಲ ಎತ್ಕೊಂಡು ಬರೋಕ್ಕಾಗಲ್ವಲ್ಲ, ಅದಕ್ಕೆ ಕಾರಲ್ಲಿ ಬಂದಿದ್ದೀವಿ. ಸೊ ಇವಾಗ ನನ್ನ ಫೇವ್ರೆಟ್ಟು ಪಾನಿಪುರಿ ತೊಗೊತಾ ಇದ್ದೀವಿ. ಪಾರ್ಸಲ್ ಮಾಡ್ಕೊಂಡು ತೊಗೊಂಡೋಗ್ತೀವಿ. ಇವಳನ್ನ ಇಟ್ಕೊಂಡು ಎಲ್ಲ ತಿನ್ನೋಕ್ಕಾಗಲ್ಲ ಇಲ್ಲಿ, ಅದಕ್ಕೆ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ ಪಾರ್ಸಲ್ ಮಾಡಿಕೊಂಡು. ಸೊ ತುಂಬ ದಿವಸ ಆದಮೇಲೆ ಇವಾಗ ಸದ್ಯಕ್ಕೆ ನಾನು ಇಲ್ಲೇ ತಿಂತಾಯಿದ್ವಿ. ಇಲ್ಲ ಅಂದಿದ್ರೆ ಸಿಟಿಯಲ್ಲಿ ಆ ಥರ ಓದಕ್ಕೆ ತಿಂತಾಯಿದ್ವಿ. ಸೊ ನೋಡೋಣ, ಇಲ್ಲೂ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಪಾನಿಪುರಿ ಅಂತ ಅಂದ್ಬಿಟ್ಟು ಸೊ ಇವತ್ತು ಇಲ್ಲಿ ತೊಗೊತಾ ಇದ್ದೀವಿ. ಸೊ ಮನೆಗೆ ಇವಾಗ ನನ್ನ ಹಸ್ಬೆಂಡ್ ತರಕ್ಕೆ ಹೋಗಿದ್ದಾರೆ. ಸೊ ತರ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಸೊ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಹಾಲು ತರಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್. ಅವಳು ಜಿಯಾ ಅಂತಿದ್ದಾಳೆ ನನ್ನ ಮಗಳು, ಅದಕ್ಕೆ ಅವಳಿಗೆ ಏನಾದರೂ ತೊಗೊಂಬರೋಣ ಅಂತ ಹೋಗಿದ್ದಾರೆ. ಬಾದಾಮಿ ಹಾಲು ಏನಾದರೂ. ಏನು ಬೇಕು? ಜಿಯಾ ಬೇಕಾ? ಸರಿ ಕೊಡ್ತೀನಿ, ತೊಗೊಂಬರ್ತಾರೆ ಈಗಪ್ಪ. ಇವತ್ತು ಇವಳಿಗೆ ಸ್ನಾನ ಮಾಡಿಸಿಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ಇವತ್ತು ಜಾಸ್ತಿ ಮಲಗಿಬಿಟ್ಟಿದ್ಲು. ಇವಾಗ ಸಾಯಂಕಾಲ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅವಳೇ ಡ್ರೈವಿಂಗ್ ಮಾಡ್ಬೇಕಂತೆ ನನ್ನ ಮಗಳು. ಆಯ್ ಮಾಡಿ ಎಲ್ಲರಿಗೂ ಆಯ್. ಏನದು ಹಂಗಂದಿದ್ದು? ಜಿಯಾ ಬರುತ್ತೆ, ರುಜಿಯಾ. ಜಿಯಾ ಬರುತ್ತೆ, ಜಿಯಾ. ಬೇಡ. ನೋಡಿ ಫ್ರೆಂಡ್ಸ್, ನನ್ನ ಹಸ್ಬೆಂಡು ಅಂಗಡಿ ಹತ್ರ ನಿಂತ್ಕೊಂಡು ಅಲ್ಲಿಂದನೇ ಕೇಳ್ತಾವ್ರೆ ಮೈಸೂರು ಪಾಕ್ ಬೇಕಾ ಅಂತ. ಮೈಸೂರು ಪಾಕ್ ಯಾವುದು ಬೇಡ, ಬನ್ನಿ ಅಂತ ಹೇಳಿದೆ. ಯಾರು ಸುಮ್ಮನೆ ತಿನ್ನಲ್ಲ ಫ್ರೆಂಡ್ಸ್, ವೇಸ್ಟ್ ಆಗುತ್ತೆ ಸುಮ್ಮನೆ, ರೇಟ್ ಜಾಸ್ತಿ. ಅದಕ್ಕೆ ಕುಡಿಮ, ಕಚ್ಚೋದು ಯಾಕೆ? ಇವಳು ಕುಡಿಯೋಕೆ ಬರ್ತಾ ಇಲ್ಲ ಇದರಲ್ಲಿ. ಪೈಪ್ ಇಟ್ಕೊಂಡು ಏನು ಮಾಡ್ತಾ ಇದೀಯಾ? ಕೊಡಿಲಿ. ಫ್ರೆಂಡ್ಸ್, ನನ್ನ ಮಗಳಿಗೆ ಜುಟ್ಟು ಹಾಕ್ಬೋದು, ಜುಟ್ಟೆ ಹಾಕ್ಸ್ಕೊಳ್ಳಲ್ಲ ಫ್ರೆಂಡ್ಸ್. ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ. ಹಾಕ್ತೀನಿ, 2 ನಿಮಿಷದಲ್ಲಿ ಕಿತ್ತಾಕ್ಬಿಡ್ತಾಳೆ ರಬ್ಬರ್ ಬ್ಯಾಂಡ್. ಅದು ಏನು ಕಿತ್ತಾಕೋವರೆಗೂ ಕೈ ಸುಮ್ಮನೆ ಇರಲ್ಲ ಅವಳದು. ನೋಡಿ, ಹೊರಗಡೆ ಬಂದಾಗ ಹಿಂಗೆ ಕರ್ಕೊಂಬರ್ಬೇಕು, ಕೂದಲು ಹಿಂಗೆ ಕೆದ್ರಿಸ್ಕೊಂಡು. ಕ್ಲೀನಾಗಿ ಬಾಚಿದ್ರೂ ಸರಿಗೆ ಇಟ್ಕೊಳ್ಳಲ್ಲ, ಕೆದ್ರಿಸ್ಕೊಂಡ್ಬಿಡ್ತಾಳೆ. ಕುಡಿ. ಈ ಮಕ್ಳು ಏನು ಹೇಳಿದ್ದು ಕೇಳಲ್ಲ ಫ್ರೆಂಡ್ಸ್, ಬೇಜಾರಾಗುತ್ತೆ. ಏನು ಬೇಕಮ್ಮ? ಕುಡಿ, ತಗೋ ಇದ್ರಲ್ಲಿ ಹಾಕು.
ಎಲ್ಲ ಕಚ್ಬಿಟ್ಟಿರೋದು ಯಾಕೆ ನೀನು? ಇವಳು ಕುಡಿಯಕ್ಕೆ ಬರ್ತಾ ಇಲ್ಲ. ಹಂಗಲ್ಲಮ್ಮ, ಅದ್ರೊಳಗಡೆ ಇಡ್ತೀನಿ ಕೊಡು. ಕಚ್ಚೋದೇನಕ್ಕೆ ನೀನು ಪೈಪ್ನ? ಕುಡಿ ಇವಾಗ, ಕಚ್ಚಬೇಡ. ಈಗ ಬ್ಯಾಕ್ ಟು ಮನೆಗೆ ಬಂದಿದ್ದೀವಿ. ಸೊ ಸಿಂಪಲಾಗಿ ಪಾನಿಪುರಿ ಪಾರ್ಟಿ ಇದೆ ಇವಾಗ. ಏನ್ರಿ ಕವರ್ ನನಗ, ಚಿಪ್ಸ್ ನಿಮ್ಗ? ಪಾಪ ಬಾಪಗೂ ಕೊಡಲ್ವಾ? ನೀವು ಒಬ್ಬರೇ ತಿನ್ಬಿಡ್ತೀರಾ? ನೋಡಮ್ಮ, ನಿಂಗೂ ಕೊಡ್ತಾ ಇಲ್ಲ ನಿಮ್ಮಪ್ಪನು? ನನಗೆ ಪುಟ್ಟ ಬೇಡ. ಈಗ ಅಪ್ಪಗೂ ಮಸಾಲೆ ಪುರಿ ಮತ್ತು ಒಂದು ಸ್ವಲ್ಪ ಗೋಬಿ ಹಾಕ್ಕೊಟ್ಟೆ. ಅವ್ರಿಗೆ ಜಾಸ್ತಿ ತಿಂದರೆ ಜೀರ್ಣ ಆಗಲ್ಲ ಅಂತ. ಸೊ ಟೇಸ್ಟ್ ಹೆಂಗಿದೆ ಅಂತ ಕೇಳಿದೆ. ಪರವಾಗಿಲ್ಲ ಅಂತ ಅಂದರು. ಅಷ್ಟೊಂದೇನು ಟೇಸ್ಟ್ ಅನ್ನಿಸ್ಲಿಲ್ಲ. ಗೋಬಿ ಪರವಾಗಿಲ್ಲ, ಚೆನ್ನಾಗಿತ್ತು. ಸೊ ಗೋಬಿ ಪಾನಿಪುರಿ ಪಾರ್ಟಿ ಮಾಡ್ಕೊತಾ ಇದ್ದೀವಿ ಇವತ್ತು ಮನೇಲಿ. ಏನು ತಿನ್ನೋದೇ ಇಲ್ಲ, ಹೊರಗಡೆ ಹೋಗೋದೇ ಇಲ್ಲ ಜಾಸ್ತಿ ನಾವು. ಅಲ್ಲಿರೋ ಕಡೆ ಸಿಟಿ ಕಡೆ ಎಲ್ಲ ಹೋದರೆ ಏನಾದರೂ ತಗೊಂಡು ತಿನ್ಬೋದು, ಎಲ್ಲ ಮಾಡ್ಬೋದು. ಬಟ್ ಇಲ್ಲಿ ಜಾಸ್ತಿ ಹೋಗೋದಿಲ್ಲ. ಅದಕ್ಕೆ ಯಾವಾಗಾದರೂ ಈ ಥರ ಹೋಗ್ತೀವಿ, ಪಾನಿಪುರಿ ಮಸಾಲೆ ಪುರಿ ಏನಾದರೂ ತಿನ್ಕೊಂಬರ್ತೀವಿ. ಸೊ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ನಾವು ಹೀಗೆ ಸಿಂಪಲ್ಲಾಗಿ ಮನೇಲಿ ಈ ಥರ ಪಾರ್ಟಿ ಮಾಡ್ಕೊತೀವಿ. ಇನ್ನು ತಿನ್ನೋರು ಯಾರೂ ಇಲ್ಲ, ನಮ್ಮಮ್ಮ ತಿನ್ನಲ್ಲ. ಪಾಪ ಸುಮ್ಮನೆ ಪುರಿ ಮಾತ್ರ ತಿಂತಾಯಿದ್ಲು. ಸೊ ನಾನು, ನನ್ನ ಹಸ್ಬೆಂಡು ಮತ್ತು ನಮ್ಮಪ್ಪ, ಸೊ ನಾವು ಇಷ್ಟು ಮಾತ್ರ ತಿಂತಾಯಿದ್ದೀವಿ. ಟಿ ವಿ ನೋಡಿಕೊಂಡು ತಿಂತಾಯಿದ್ದೀವಿ, ಫ್ಯಾಮಿಲಿ ಪೂರ್ತಿ ಪಾನಿಪುರಿ ತಿಂತಾಯಿದ್ದೀವಿ. ಚೆನ್ನಾಗಿದೆ ಅನ್ನಿಸ್ತು ಈ ಥರ ಫ್ಯಾಮಿಲಿ ಜೊತೆ ಎಲ್ಲ ಕುತ್ಕೊಂಡು ಇಷ್ಟ ಆಗಿರೋದೆಲ್ಲ ಫುಡ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಹಾಗೆ ಫ್ರೆಂಡ್ಸ್, ಗೋಬಿನ ನಾನು ನನ್ನ ಹಸ್ಬೆಂಡು ಇಬ್ಬರು ಫೈಟಿಂಗ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಸೊ ಅವರು ದೊಡ್ಡ ಇಬ್ಬರು ಫೈಟ್ ಮಾಡ್ಕೊಂಡು ತಿಂತಾಯಿದ್ದೀವಿ ನೋಡಿ, ನನಗೆ ಬೇಕು ಅಂತ. ದೊಡ್ಡ ತಿನ್ಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ಇಬ್ಬರು ಒಂದೇ ಪ್ಲೇಟಲ್ಲಿ ಹಾಕ್ಕೊಂಡ್ವಿ ಗೋಬಿನ. ಸೊ ಅದಕ್ಕೆ ಇಬ್ಬರು ಫೈಟ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಈಗ ಪಾನಿಪುರಿ, ಸೊ ಪಾನಿಪುರಿ ಕೂಡ ತಿಂತಾಯಿದ್ದೀವಿ, ಮಸಾಲೆ ಪುರಿ ಕೂಡ ಮಾಡ್ಕೊಂಡು ತಿಂತಾಯಿದ್ದೀವಿ. ಟೇಸ್ಟ್ ಪರವಾಗಿಲ್ಲ, ಬಟ್ ಇದೊಂಥರ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ಎಲ್ಲ ಕಡೆಯೂ ಪಾನಿಪುರಿ ಮಸಾಲೆ ಪುರಿ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡಬೇಕಲ್ವಾ? ಸೊ ಅದಕ್ಕೆ ಉಳಿದಿರೋ ಪುರಿಗಳಲ್ಲಿ ಪಾನಿಪುರಿ ಮಾಡ್ಕೊಂಡು ತಿಂತಾಯಿದ್ದೀವಿ. ಚೆನ್ನಾಗಿರುತ್ತೆ, ಪಾನಿ ಚೆನ್ನಾಗಿತ್ತು. ಸೊ ಇವಾಗ ನೋಡಿ, ಇಬ್ಬರು ಚೆಲ್ಕೊಬಾರ್ದು, ನನ್ನ ಮಗಳು ಬಿಡ್ತಾಯಿಲ್ಲ, ಅವಳು ಚೆಲ್ಬಿಡ್ತಾಳೆ ಅಂತ ಭಯ. ಅವಳು ಕೇಳ್ತಾ ಇದ್ದಾಳೆ, ಅವಳು ಕೊಡಲ್ಲ ಅಂತ ಇದ್ದೀವಿ. ಅವಳು ನಂಗೆ ಬೇಕು ಅಂತ ಅಳ್ತಾ ಇದ್ದಾಳೆ. ಸೊ ಇಬ್ಬರು ಖಾಲಿ ಮಾಡಿಬಿಡ್ತಾ ಇದ್ದೀವಿ. ಸೊ ಇದೆಲ್ಲ ಪಾಪುಗೆ ಅರಗಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಬರೀ ಪುರಿ ಮಾತ್ರ ಕೊಟ್ವಿ. ಆದರೂ ಇನ್ನೂ ಬೇಕು ಅಂತ ಇದ್ಲು. ಫ್ರೆಂಡ್ಸ್, ಇದು ನಮ್ಮ ಮನೆ ಸಿಂಪಲ್ ಪಾನಿಪುರಿ ಪಾರ್ಟಿ ಆಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತೇಳಿ ಎಲ್ಲ ಖಾಲಿ ಮಾಡಿದ್ದೀವಿ. ಎಲ್ಲ ಎತ್ತಿಡಬೇಕು, ಎಲ್ಲ ಕ್ಲೀನ್ ಮಾಡಬೇಕು. ಫುಲ್ಲು ಖಾಲಿ ಆಗಿದೆ. ನಾನೇ ಕ್ಲೀನ್ ಮಾಡಬೇಕು, ನಾನೇ ಖಾಲಿ ಮಾಡಬೇಕು. ಸೊ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.